ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ವಿಶೇಷತೆ ಏನು ಅಂದರೆ ನಮ್ಮ ಹಸ್ಬೆಂಡ್ ಅವರು ಮಾಲೆ ಹಾಕ್ತಿದ್ದಾರೆ. ಅದಕ್ಕೆ ಟೆಂಪಲ್ ಹೋಗೋಕ್ಕೆ ಈಗ ನಾನು ರೆಡಿ ಆದೆ. ನಮ್ಮ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಅವರು ಅಯ್ಯಪ್ಪ ಮಾಲೆ ಹಾಕ್ತಿರೋದು. ಆದರೆ ಅದಕ್ಕಿಂತ ಮುಂಚೆ ಅವರು ಎವ್ರಿ ಇಯರ್ ಹಾಕ್ತಿದ್ರು ಅಯ್ಯಪ್ಪ ಮಾಲೆ. ಮತ್ತು ಅಯ್ಯಪ್ಪ ಮಾಲೆ ಏನಕ್ಕೆ ಹಾಕ್ತಾರೆ ಅಂತ ನನಗೆ ಅಷ್ಟು ಜಾಸ್ತಿ ನಾಲೆಜ್ ಇಲ್ಲ. ಬಟ್ ನನಗೆಷ್ಟು ನಾಲೆಜ್ ಇದೆಯೋ ಅವ್ರ ಹತ್ರ ಕೇಳಿಬಿಟ್ಟು ಹೇಳ್ತಿದ್ದೀನಿ. ಇಲ್ಲಿ ಅಯ್ಯಪ್ಪ ಮಾಲೆ ಅಂದರೆ ಈಗ ನಾವು ವ್ರತ ಮಾಡ್ತೀವಲ್ವ ಹುಡುಗಿರು, ಸೊ ಆ ವ್ರತ ಮಾಡೋ ಥರನೇ ಇವ್ರಿಗೂ ಅಯ್ಯಪ್ಪ ಮಾಲೆ ಥರ ಶಬರಿಮಲೆ ಯಾತ್ರೆಗೆ ತಯಾರಾಗ್ತಿದ್ದಾರೆ ಅಂತ. ಇಲ್ಲಿ ಅವ್ರಿಗೆ ಇಲ್ಲಿ ಮಾಲೆ ಹಾಕೋದ್ರಿಂದ ಸೇಮ್ ಹೇಗೆ ವ್ರತ ಮಾಡಿದ್ರೆ ಹೇಗಿರ್ತಾರೋ ಸೇಮ್ ಅದೇ ಥರ ಇಲ್ಲಿ ಮನಸ್ಸು ಮತ್ತು ದೇಹ ತುಂಬ ಪವಿತ್ರವಾಗಿರುತ್ತೆ. ಮತ್ತು ಕೋಪ, ದ್ವೇಷ, ಅಹಂಕಾರ ಪ್ರತಿಯೊಂದೂ ಬಿಡಬೇಕು. ತುಂಬ ಸರಳ ಜೀವನ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ತುಂಬ ಭಕ್ತಿ ಮತ್ತು ಶಿಸ್ತಿ ಪಾಲನೆ ಜಾಸ್ತಿ ಮಾಡ್ತಾರೆ. ನಾವಿಲ್ಲಿ ಕಾಡುಗೋಡಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಆಲ್ರೆಡಿ ಸ್ವಲ್ಪ ಜನ ಇರುಮುಡಿ ತಗೊಂಡು ಹೋಗ್ತಿದ್ರು ಶಬರಿಮಲೆ ಯಾತ್ರೆಗೆ. ಮತ್ತು ಇಲ್ಲಿ ಮತ್ತೆ ಮಾಲೆ ಹಾಕೋಕ್ಕೆ ನಮ್ಮ ಸ್ವಾಮಿದು ಆಲ್ರೆಡಿ ಪ್ರೀವಿಯಸ್ ಮಾಲೆ ಇತ್ತು, ಸೊ ಅದನ್ನೇ ಕೊಟ್ಬಿಟ್ಟು ಮತ್ತು ಅದು ಪೂಜಾರಿ ಕೈಗೆ ಕೊಟ್ಟು ಈಗ ಮಾಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ವೇಟ್ ಮಾಡ್ತಾ ಇದ್ದಂಗೆ ತುಂಬ ಜನ ಬಂದು ಹೋಗ್ತಾನೆ ಇದ್ದಾರೆ ಮಾಲೆ ಹಾಕೋಕ್ಕೆ. ಮತ್ತು ಇಲ್ಲಿ ಇರುಮುಡಿ ಚಿಕ್ಕ ಮಗು ಕೈಯಲ್ಲಿ ಮಾಡಿಸ್ತಿದ್ದಾರೆ ಇರುಮುಡಿ. ಮತ್ತು ಇವರು ಪಾದಯಾತ್ರೆ ಹೋಗಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಅಂತ ಫೀಲ್ ಆಗಲ್ಲ, ಆ್ಯಸ್ ಎ ವೆರಿ ಗುಡ್ ಫ್ರೆಂಡ್ ಅಂತ ಫೀಲ್ ಆಗುತ್ತೆ. ಅವರು ಪ್ರತಿ ವರ್ಷ ಇದು ಹಾಕ್ಕೊಂಬಂದಿರೋದು, ಇದೇ ವರ್ಷ ಅಂತಲ್ಲ. ಚಿಕ್ಕ ವಯಸ್ಸಿಂದ 8th ಸ್ಟ್ಯಾಂಡರ್ಡಿಂದನೇ ಅವ್ರ ಕಡೆ ಕೇರಳ ಆಗಿರೋದ್ರಿಂದ ಅವ್ರ ಕಡೆ ತುಂಬ ಜನ ಹಾಕ್ತಾರೆ. ನಮ್ಮ ಕಡೆ ತುಂಬ ಕಡಿಮೆ. ಮತ್ತು ಇವರು ಮಾಲೆ ಹಾಕೋದು 41 ದಿನ ಅಂತ, ಕೆಲವರು 21 ದಿನ, 14 ದಿನ ಮತ್ತು 7 days ಅಂತ ಈ ಥರ ಹಾಕೋರು ಆಗ್ಬೋದು. ಬಟ್ ಮಂಡಲ ವ್ರತ ಅನ್ನೋದು 41 ದಿನ ಅಂತೆ. ಸೊ ನಮ್ಮ ಹಸ್ಬೆಂಡ್ ಅವರು ಎವ್ರಿ ಇಯರು ಮನೆಗೆ ಬಂದು ಫ್ರೆಶ್ ಆಗಿ ದೋಸೆ ಮಾಡಿಕೊಟ್ಟೆ. ದೋಸೆ ಮತ್ತು ಎದೆ ಸಾಂಬಾರು ಮಾಡಿದ್ದೀನಿ. ಇವತ್ತು ಸ್ಪೆಷಲ್ ದಿನ ಆಗಿರೋದ್ರಿಂದ ಪಾಯಸನೂ ಮಾಡಿದ್ದೆ. ಇದು ಸಬ್ಬಕ್ಕಿ ಪಾಯಸ. ಈ ಇನ್ಫಾರ್ಮೇಷನ್ನು ನನ್ನ ಜೊತೆ ನೀವು ತಿಳ್ಕೊಳ್ಳಿ ಅಂತ, ಯಾಕಂದರೆ ನನಗೂ ಝೀರೋ ನಾಲೆಜ್ ಇತ್ತು ಇದ್ರ ಬಗ್ಗೆ. ಆಮೇಲೆ ಇವ್ರು ಹಾಕಿದಾಗೆ ನನಗೆ ಗೊತ್ತಾಗಿದ್ದು. ದೇವಸ್ಥಾನ ಶಬರಿಮಲ ದೇವಸ್ಥಾನ ಓಪನ್ ಆಗೋಕ್ಕೆ ಟೈಮ್ ಡ್ಯೂರೇಷನ್ ಅಂತಿದೆ, ಈ ಟೈಮಿಂದ ಈ ಟೈಮು ಅಂತ. ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಅದಾದಮೇಲೆ ನಾನು ಆಚೆ ಹೋದೆ. ನನಗೆ ವೀಕ್ ಆಫ್ ಇರೋದ್ರಿಂದ ಮತ್ತೆ ನಮ್ಮ ಅಪ್ಪನ ಹಂಗೆ ನಾನು ವೈಟ್ ಫೀಲ್ಡ್ ನಮ್ಮ ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದೆ.